ಯಾರು ಬಂದಿರೋದು ಸಸಿ? ಯಾರು ಕುಟೆ ಮಾತಾಡ್ತಿದ್ದಿ? ಇದೇನ ಹಿಂಗಂತಿ ಸೀತೆ? ನಾನು ಕಣೆ ಮರ್ತೇ ಬಿಟ್ಟು. ಓಹೋ ಅದ್ಕಮ್ಮ ನೀನೇ ಯಾವಾಗ ಬಂದೆ? ಇದೊಳ್ಳೆ ಚೆನ್ನಾಗಿಲ್ದೆ ನೀನು ಮರೆಯಕತ್ತತೆ. ಒಬ್ಳೆ ಬಂದು? ಓ ಒಬ್ಳೆ ಬರ್ತೀಯಾ? ಇನ್ನಾರು ಬಂದರು? ಎತ್ತಾಗೋಗಿದ್ದೆ ನೀನು? ಭಾರತ್ಗೆ ನಾನೇ ಪಕ್ಕದ ಮನೆಗೆ ಹೋಗಿದ್ದೆ. ಮಗ ಬಂದಿತ್ತಲ್ಲೇ ಟಿ ವಿ ಹಾಕೊಂಡು ಕುತ್ಕೊಳ್ಳೋರು ಯಾರು ಅಂತ ಹೇಳಿ ಎತ್ತಾಗ ಹೋಗಿ ಕೂತಿದ್ದು ಬಂದೆ. ಬಂದಾಗ ಕರೆಯಕ್ಕಿಲ್ಲ ಬತ್ತಿದ್ದೆ ನಾನು. ಎಷ್ಟೊತ್ತಾಯ್ತು ಬಂದು? ಅಯ್ಯ ನಾನು ಈಗ ಒಂದು ಗಳಿಗೆ ಆಯಿತು ಬಾರೆ. ನೀನಂತೂ ಸಾವುಕಾರಗೈತಿ ಬಂದು ಸತೀಸ್ ಮನೆ ಸೇರ್ಕೊಂಡೋಳು. ನಮ್ಮನ್ನೆಲ್ಲ ಮರ್ತೇ ಬಿಟ್ಟೆ. ಬರಬೇಕು ನೋಡಬೇಕು ಏನಾರ ಅದ ನಿಂಗೆ? ಹೂ ಕಣ್ಣು ಹೇಳೋದಕ್ಕೆ ನೀನು ತಾನೇ ಸಂದ ಕೇಳಿದೆ ಅಲ್ಲ. ನಾನು ಬಂದು ನಿಮ್ಮ ಮನೇಲಿ ಕುತ್ಕೊಳ್ಳೋಕ್ಕಿಲ್ವಾ? ಇಲ್ಲಿ ನಿನ್ನ ಗಂಡು ನೋಡ್ಕೊಳ್ಳೋಕ್ಕೆ ಆಳುಗಳಿದ್ರು. ಈ ಮಗ ಬಡಾತಿ ಮಾಡಿಕಕ್ಕೆ ಅವ್ರ ಅತ್ತೆ ಮಾವಿದ್ರಲ್ವೇ? ಅಯ್ಯೋ ಅದು ದಿಟ್ವೆ. ಆದರೂ ಒಂದು ಗಳಿಗೆ ಸತೀಸ್ ಅನ್ಕೂಟ ಏನಾರ ಬಂದು ಬರೋಕ್ಕಿಲ್ವೇ? ನಾನು ಬತ್ತಾಳೆ ಅಂದರೆ ಬೋರ್ದೆ ಹೋದೆ. ಅವತ್ತು ನಾನು ಬಂದು ಓದೇ ಇದೆ. ತಿರುಗಿ ನಾನೇ ಬರೋಗಂಟ ನೀನು ಬರ್ದಿರೋ ಹೋದೆ. ಹಂಗೂ ಈಗ ನಿಮ್ಮ ಅಣ್ಣ ಬಂದ್ಮೇಲೆ ಕೇಳ್ದಿ ಅಲ್ಲ ಅಂತ ಹೋಯ್ತೀನಿ ಇಲ್ಲೂ ಹೋಗಿರ್ಬೇಕು ಅಂದರು. ಅದಕ್ಕೆ ನಾನು ಫೋನು ಮಾಡೋಕ್ಕೆ ಹೋಗಲಿಲ್ಲ. ಎಲ್ಲ ಊರಿಗೆ ಹೊಂಟ್ಬಿಟ್ಟಿದ್ಯೋ ಸದ್ಯ ನೀನು ಇಷ್ಟು ಸೇರೋದು ಹೆಚ್ಚು ನಿನ್ನ ಮಗ ಸೊಸೆ ಅಲ್ಲಿ ಅಂತ ಹೇಳಿ ನೋಡು ನೀನು ಇಲ್ಲೇ ಇದೆಯಲ್ಲೇ ಸೀತೆ. ಏನು ಮಾಡೋಣ ಅದಕ್ಕೆ ನಾನು ಅಳಿಯ ಬಿಡ್ಬೇಕಲ್ಲ. ಅದಕ್ಕೆ ಸೇರ್ಕೊಂಡೆ. ಇನ್ನೊಂದು 15 ದಿವಸ ಓದೆ ಅಂತಕ. ಮತ್ತು ಮನೇಲೆಲ್ಲ ಚೆನ್ನಾಗೋರು ನಡಿ ಊಟ ಮಾಡು. ಮನೇಲೇನೇವ ಚಂದಕೋರೆ. ಊಟ ಗೀಟ ಏನು ಬೇಡ ಸುಮ್ಕಿರು. ಇದೇನು ನೀನು ಈಗ ಸಂಧೆ ಹೊತ್ತಲ್ಲಿ ಬಂದಿದ್ದಿ, ಈಗ ತಾನೇ ಊಟ ಹೆಂಗೆ ಆಯ್ತದೆ ಹೇಳು. ಸರಿ ಕಾಪಿಗೆ ನಡಿ. ಕಾಪಿನೇನೆ ಬುಡತೆಗೆ ಆಮೇಲೆ ಕುಡಿಯೋಣ. ಕೂತ್ಕೋ. ಹೆಂಗಿದ್ದಿ? ಹೆಂಗೋ ಬಾಣ್ತನೂ ಮಾಡ್ತಿದ್ಯಾ ತಗೆ. ಈಗ ನೀನು ಬಂದಿರೋಗಿರೆ ಪಾಪ ಸತೀಸಂಗೆ ತೊಂದರೆ ಆಗಿರೋದು. ನಾನಾರ ಬರಬೇಕಾಯ್ತದೆ ಇವಾಗ. ಯವ್ವ ನಿನ್ನ ಬಾಯಲ್ಲಿ ಬಂದಿದ್ದೆ ನಮ್ಮ ಪುಣ್ಯ. ಅಷ್ಟು ಮಾತ್ರ ಹೇಳ್ದಲ್ಲ ಒಳ್ಳೇದಾಗಲಿ. ಈಗ ನೀನೇನಾರು ಅಷ್ಟು ದೊಡ್ಡ ಮನ್ಸು ಮಾಡಿ ಇಲ್ಲಿ ಬಂದು ಸೇರ್ಕೊತೀನಿ ಅಂದರೆ ನೋಡವ ನಾನು ಹೊಂಟ್ಬಿಟ್ಟೆ. ನಾಳೆ 3 ತಿಂಗಳು ಹೊತ್ತಾಯ್ತು ಅದಕ್ಕೆ ಮನೆ ಬಿಟ್ಟು. ನೀನು ಹೇಳೋದೆ ಚೆನ್ನಾಗಿ ಕೇಳೋದೆ ಚಂದ ಹೊಂಟ್ಬಿಡ್ತೀನಿ. ನೋಡಿ ಬಂದು 1 ತಿಂಗಳು ಆ ಹುಡುಗಿಗೆ ಹೊಸಿ ನೋಡಿಕೊಂಡು ಈ ಕೊರೆಗಾಲ ಕಳೆಯ ಗಂಟ ಮಾಡಾಗಿರೆ ನೋಡು. ಸೀತೆ ನಾನೇನೋ ತಮಾಸಿಗಂದ್ರೆ ನೀನು ಹಂಗಂತಲೇ ಹೇಳ್ಕೊಳ್ಳೋದೆ. ನಾನು ನೀನು ಇಲ್ದಿರೋ ಹೋದ್ರೆ ಅಲ್ಲೇ ನೀನು ಇದ್ದೀಯಲ್ಲ ನೀ ಮಾಡು. ಅದು ಅಲ್ಲದೆ ನಿನಗೇನು ಚೆನ್ನಾಗಿ ಬರ್ತದೆ. ನನಗೆ ಆಲೆ ಮೊಮ್ಮಕ್ಕಳನ್ನೆಲ್ಲ ಬಾಣ್ತನ ಮಾಡಿದ್ದೆ. ನಾನು ಇರೋ ನಮ್ಮ ಮೊಮ್ಮಗನೇ 7 ತಿಂಗಳ ಗಂಟ ಅವ್ರ ಮನೇನ ಕರ್ಕೊ ಬಂದಿರಲಿಲ್ಲ. ನನಗಿಲ್ಲಿ ಗೊತ್ತಾಗಿಲ್ಲ ಅಂತೇಳಿ. ಅದು ಅಲ್ಲದೆ ಸಸಿನೂ ಅಂದೆ ಒಂದು 7-8 ತಿಂಗಳು ಆಗ್ಲಿಕ್ಕಂಡ್ಲ ಅಂತ ಇವನು ಕೇಳಬೇಕೇ. ಏನೋ ಓಲಿ ಬಿಡೋದಕ್ಕೆ ಅವನ ಮಗಳು ಅವನಿಷ್ಟ. ಏನೋ ಮಗಳು ಬಿಟ್ಟಿರೋಕ್ಕಾಗ್ದಿರೋ ಸಂಕಟಕ್ಕೆ ಕರ್ಕ ಬಂದವನೆ. ಈಗ ನಾವು ಯಾಕನ್ನ ಅತ್ತೆ ನೀವಿಬ್ರು ಮಾತಾಡ್ತಾ ಇರಿ. ನಾನೇ ಹೋಗಿ ಕಾಪಿ ಮಾಡ್ಕೊಬತ್ತೀನಿ. ಇಲ್ಲ ಬರ್ರಿ ಆಚೆ ಕಡೆ ಕುತ್ಕೊಳ್ಳಿರಂತೆ. ಆಳೆ ತಣ್ಣೀರೆಲ್ಲ ಮುಟ್ಕೊಂಡಿದ್ಯಾ ಸಸಿ? ಸಂದ ಕೇಳ್ದೆ ಕಣದಕ್ಕೆ ಅವಳ ಗಂಡ ಬಿಟ್ಟಾರೆ ತಣ್ಣೀರು ಮುಟ್ಕೊಂಡು ಮಗಿ ಶೀತ ಆದರೆ ಕೊರಗಾಲದಲ್ಲಿ ಎಂಥದ್ದು ಇಲ್ಲ. ನಾವಿಬ್ರು ಮಾತಾಡ್ತಿದ್ದೀವಿ ಅನ್ನೋದಕ್ಕೆ ಹಂಗಂತಾಳೆ. ನಾನು ಅವಳನ್ನ ಅಲ್ಲಿ ಹೆಂಗೆ ಮಾಡಿದ್ರು ಅವರು ಹಂಗೆ ಎಲ್ಲೂ ಮಾಡ್ತೇವನಿ. ನಾನು ತಣ್ಣೀರು ಮುಟ್ಟಕ್ಕೆ ಬಿಟ್ಟಿಲ್ಲ ಕಣ ಹೇಳು. ಅದೇ ಮತ್ತೆ ಇಷ್ಟು ಬೆನ್ನು ಮುಟ್ಕೊಂಡ್ರೆ ಆಮೇಲೆ ಕತೆ ಏನು ಮಗಿಂದ? ನಡೀರಿ ಪಾಪ ಮಗ ಮನ್ಗದೆ ಇಲ್ಲೇ ಕುತ್ಕೊಂಡು ಗಲಾಟೆ ಮಾಡಿದ್ರೆ ಅದಕ್ಕೆ ನಿದ್ದೆ ಹತ್ತಕ್ಕಿಲ್ಲ. ನಡೀರಿ. ಓಹೋಹೋ ಏನವ ಸಸಿ ನನ್ನ ಗಂಡ ಮನೆಯ ಇಷ್ಟು ಮಟ್ಟಿಗೆ ರೆಡಿ ಮಾಡ್ಬಿಟ್ಟವನೇ. ನಾನು ಬಂದಾಗಲ ಗಮನಿಸ್ದೆ ಇವು ಮಾತಾಡ್ಕೊಂಡು ಸುಮ್ಕಾದೆ. ಆದ್ರೆ ಮನೆ ಭಾಳ ಚೆನ್ನಾಗಿ ರೆಡಿ ಮಾಡೋನೆ. ಒಳ್ಳೆ ಪ್ಯಾಟೆ ಮನೆ ಇದ್ದಾಗದೆ ಹೇಳು. ಈಚಲಿದ್ದ ಅಷ್ಟು ಗೊತ್ತಾಗಿಲ್ಲ. ಒಳಗೆ ಮಾತ್ರ ಭಾಳ ಚೆನ್ನಾಗಿ ರೆಡಿ ಮಾಡೋನೆ. ಎಷ್ಟಾಯ್ತಂತೆ ಸಸಿ? ಓಹೋ ಅಲ್ಲೋಡಿಯವ ಲೇಟ್ಗಳ. ನಾನು ಅದ್ಯಾರೋ ನಿಮ್ಮ ಅವನ ಕಡೆ ಸಂಬಂಧದವ್ರು ಗ್ರೂಪ್ ಎಸಿ ಕರೆದಿರು ಬೆಂಗಳೂರಿನಾಗೆ. ಅಲ್ಲಿ ಹೋದಾಗ ನೋಡಿದ್ದು ಇಂಥವ. ಇಲ್ಲ ಎಕ್ಸ್ಬಿಟ್ಟವನೇ ಬಿಡತ್ತೆಗೆ. ಇವತ್ತಿಗೆ ಈಗೇನು ದುಡ್ಡು ಕೊಟ್ಟರೆ ಎಲ್ಲಿದ್ರು ಯಾವ ಥರ ಬೇಕಾದ್ರೂ ಹಾಕ್ಯತ್ತಾರೆ. ದುಡ್ಡು ಒಂದಿರ್ಬೇಕು ಹೇಳು. ಅದೆಷ್ಟಾತೋ ಏನೋ ನೀನು ನಮ್ಗೆ ಹೇಳಾನೆ ಹುಡುಗಿ ಕೇಳಿರುವೆ ಏನು ಹೇಳಿಲ್ಲ ಕಣ. ಹೋಲಿ ಬಿಡು ಭಾಳ ಚಂದಾಕದೆ. ಅಡುಗೆ ಮನೆ ಸಂದಾಕ ಮಾಡಿಸಿರ್ಬೇಕೇನೋ. ಭಾರತ್ಗೆ ಮನೆ ಎಲ್ಲ ನೋಡು. ಬರ್ತೀನಿ ನೋಡ್ತೀನಿ. ಸಸಿ ನಿಮ್ಮ ಅತ್ತೆಗೆ ಹೊಟ್ಟೆ ಒಳಗೆ ಹುಣ್ಸೆನ್ ಕಿಚ್ಕೊತಾವಳೆ ಮನೆಯೆಲ್ಲ ನೋಡ್ಕೊಂಡು ಸುಮ್ಮನೆ ಕಿಚ್ಕೊಳ್ಳಿ. ಅದ್ರ ಮೇಲೆ ಹೊಸಿ ಕಾಪಿ ಕೊಡ್ತೀನಿ ಬಾ. ಒಳ್ಳೆ ಚೆನ್ನಾಗಿ ಹೇಳಿರಿ ಅತ್ತೆ. ನಡೀರಿ ಕಣವ. ಆಡ್ಕೊಳ್ಳೋರ್ ಮುಂದೆ ಎಡು ಬೀಳ್ಬಾರ್ದು. ಆಡ್ಕೊಳ್ಳೋರ್ ಮುಂದೆ ಎದೆ ಒಪ್ಸಿ ನಡಿಬೇಕು. ಅದಕ್ಕೆ ಇಲ್ಲೇ ಹಸಿನ ಕೊಟ್ಟಿಗೆ ನೋಡುವ ಅಂತೆ ಬಾ ಹೆಂಗದ್ ನೋಡು. ಇವತ್ತೇನೋ ಸರೋತು. ಅವಮ್ಮ ಮೊದಲೇ ಒಟ್ಟ ಟುರ್ಕತ್ತದೆ. ಓಹೋಹೋ ಇವು ಈ ಜಿಲ್ಲೆ ಡಬ್ಬಗಳು ಜಿಲ್ಲೆ ಸೇರ್ಕತ್ತವಲ್ಲ ಇದೆಲ್ಲ ಮಾಡಿಸ್ಬಿಟ್ಟವನದೇವ. ಅಯ್ಯೋ ಅತ್ತೆ ಅವು ಜಿಲ್ಲೆ ಡಬ್ಬ ಅಲ್ಲ, ಪಾತ್ರೆ ಮಾಡ್ಗವು. ಅಯ್ಯೋ ಅವಕ್ಕಂತಾಯೇ ನನಗೂ ಗೊತ್ತು. ಇದ್ರೊಳಗೆ ಪಾತ್ರೆ ತೊಳೆದ್ಬಿಟ್ಟು ಜೋರ್ಸೋದು ಅಂತವ. ಆದರೆ ಜೋರ್ಸೋದು ಮ್ಯಾಕೆ ಜಿಲ್ಲೆ ಬಂದು ಸೇರ್ಕತ್ತೀವಿ. ನಮ್ಮ ಚಿಕ್ಕಮ್ಮನ ಮಗಳು ಪ್ಯಾಟೆನಾಗ ಇಂಥದ್ದೇ ಮಾಡಿಸ್ಕೊಂಡೋಳೆ. ಯಾವಾಗ ನೋಡಿ ಜಿಲ್ಲೆ ಹೋಯ್ತದ ಕಡಕ ಅಂತ ಇರ್ತಾಳೆ. ಅದಕ್ಕೆ ಇಲ್ಲಿ ಬಲ್ದೇ ಔಷಧಿಗಳು ಹಚ್ಚಿ ಅಯ್ಯೋ ಯಾಕೆ ಹೇಳಿ ಅದ್ರ ಪಾಡ. ಅಯ್ಯೋ ಅತ್ತೆ ಹಂಗೇನಾಗಕ್ಕಿಲ್ಲ. ಅದು ಸರಿಯಾಗಿ ಮಾಡಬೇಕು. ಆವಾಗ ಹಂಗೆ ಸಂಧಿ ಪಂದಿ ಬಿಡ್ದಿರೋ ಹೋದರೆ ಅದರಲ್ಲಿ ಜಿಲ್ಲೆ ಬಂದು ಸೇರೋಕ್ಕಿಲ್ಲ. ಇನ್ನೊಂದು ಆವಾಗವಾಗ ಔಷಧಿ ಹೊಡ್ಕೊತಾ ಇರಬೇಕು. ಆವಾಗ ಸರಿ ಹೋಯ್ತದೆ.
ಇಲ್ಲಾಂದರೆ ಪಾತ್ರೆ ಧೂಳು ಆಗುತ್ತದಲ್ಲ, ಅವೆಲ್ಲ ತಡಿಯೋಕ್ಕಾಗಿಲ್ಲ. ಈಗ ನೋಡ್ರಿ ಅಚ್ಚುಕಟ್ಟಾಗಿ ಒಳಗೆ ಇಕ್ಬಿಟ್ರೆ ತೊಳೆದ್ಬಿಟ್ಟು ಪಾತ್ರೆ ಧೂಳು ಹಾಕಿಲ್ಲ. ಅದಕ್ಕೆ ಈ ಪ್ಯಾಟೆಯಲ್ಲಿ ಎಲ್ಲರೂ ಮಾಡಿಸ್ಕೊಳ್ಳೋದು. ಓಹೋ ಮ್ಯಾಲು ಹೋದಲೇವಾ? ಏನು ಎಲ್ಲದ್ರಲ್ಲೂ ಪಾತ್ರೆ ತುಂಬಿಕ್ಕಿತೀವೋ? ಅದಕ್ಕೆ ಎಲ್ಲಿದ್ದಾವೆ ಅಷ್ಟೊಂದು ತರಿ ಪಾತ್ರೆ? ಪಾಪ ಅವೆರಡೇ ಇದ್ದವು, ಏನೋ ಸುಮಾರಾಗಿ ಮಡಿಕೊಂಡವೆ. ಇನ್ಮ್ಯಾಕೆ ತಗೋ. ಓ ತಗೋಬೇಕು, ಮಗಳು ಹುಟ್ಟೋಳೆ ದೊಡ್ಡೋಳಾಯ್ತಾಳೆ, ಅದಕ್ಕೆ ಇದಕ್ಕೆ ಅಂತ ಇರ್ತದೆ ಗ್ಯಾಸ್ಗಳು. ತಗೋ ಸೀತೆ. ಓ ಗ್ಯಾಸ್ ಸ್ಟವೇ, ಏನು ಒಲೆ ಇಲ್ವೇ? ಅತ್ತೆ ಇಷ್ಟು ಚೆನ್ನಾಗಿ ಅಡುಗೆ ಮನೆ ಕಟ್ಟಿಸ್ಬಿಟ್ಟು ಒಲೆ ಹಾಕ್ಸೋಕ್ಕಾಯ್ತದ? ಈ ಅಡುಗೆ ಮನೇಲಿ ಒಂದೇ ಒಂದು ಐತ್ಲಲ್ಲಿ ಹಾಕ್ಸಿವ್ನಿದ್ದು ಅಲ್ಲಿ ಕೊಟ್ಕೆ ಒಳಗದೆ ಏನಾರ ಮಾಂಸ ಮಡ್ಡಿ ಅಂತ ಮಾಡಿದಾಗ ಅಲ್ಲೋಗಿ ಮಾಡ್ಕೊಳ್ಳೋಣ ಅಂತೇಳಿ ಇತ್ಲಗಡೆ ಒಲೆಗೆ ಬೇಕು ಅಂತೇಳಿ ಒಂದು ಒಲೆ ಹಾಕೊಂಡಿವ್ನಿ. ಆಚೆಲಿ ಒಂದು ಬಸ್ಲು ಮನೇಲಿ ಒಂದು ನೀರಿನೊಲೆ ಅಂಡೆ ಅದೇ. ಹೂ ಕಣವ, ಅದೇ ಮತ್ತೆ ಯಾಕೆ ಅಂದರೆ ಇನ್ಮೇಕೆ ಮಗ ಬತ್ತು ಹೋಗೋರು ಬರೋರು ಸತೀಸನ ಮನೆಗೆ ಇರ್ತಾರೆ. ಸಿಲಿಂಡ್ರ್ ಒಂದು ತಗೊಂಡು ಹೆಂಗೆ ಮಾಡಿರಿ? ಒಲೆ ಅನ್ನೋದು ಒಂದಿರಬೇಕು. ಯಾತು ಕರವ ಈಗ ಸಿಲಿಂಡರ್ ಕೈ ಕೊಡ್ತು ಅವಾಗ ಮಾಡ್ಕೊಳ್ಳೋ ಕರ ಬೇಕಲ್ವೇ? ಅದಕ್ಕೆ ಕೇಳಿದೆ. ಇಲ್ಲೆಲ್ಲೂ ಒಲೆ ಕಣಕ್ಕೆ ಕಾಣಲಿಲ್ಲ, ಅದಕ್ಕೆ ಅಲ್ಲೇ ಇದ್ರೆ ಏನಂತ ತಕ್ಕೋ ದಂಡದ ಕೊಟ್ಕೆಲಿ ಒಂದು ಪಕ್ಕನಾಗ ಮಾಡಿಸಿ ಇರ್ತಿ. ಅಡುಗೆ ಪಡ್ಗೆ ಬೇಕಾದಾಗೂ ಮಾಡ್ಕೋಬೋದು, ಇಲ್ಲ ಹಿಂಗೆ ಯಾರು ಓದ್ ಬಂದರೆ ಹೆಚ್ಚಾಗಿ ಅಡುಗೆ ಮಾಡೋಂಗಿದ್ದಾಗೂ ಮಾಡ್ಕೋಬೋದು. ಮಿಕ್ಸಿ ಇಲ್ವೇ? ಯಾಕೆಂದರೆ ಕಲ್ಲು ಅದು ದಿವಸ ಕಾಣಕ್ಕಿಲ್ಲ ಇಲ್ಲಲ್ಲೂ. ಅದಕ್ಕೆ ಮಿಕ್ಸಿ ಇಲ್ಲದೆ ಇವತ್ತು ಎಂಥವ್ರ ಮನೆಗೂ ಇದ್ದದು. ಅಲ್ಲಿ ಅದಲ್ಲ ನೀನು ಪಕ್ಕದಾಗ ಹಸಿರು ಡಬ್ಬ ಅದ್ರೊಳಗೆ ಇಕ್ಕಿವ್ನಿ. ಈಚೆರೆ ಎಲ್ಲ ಯಾತಕ್ಕೆ ಅಂತವ ಬೇಕಾದಾಗ ಎತ್ಕೊಳ್ಳೋದು. ಮಿಕ್ಸಿಯೋ ಹಂಗಾರೆ ಅದ್ದಿ ಕಲ್ಲು ಹಚ್ಚಿಲ್ಲಾನು? ಕಲ್ಲು ಎಲ್ಲ ಅದ್ದಿಸ್ಕೊಂಡೋಳೆ ಈ ಹುಡುಗಿ. ಏನು ಸುಮ್ಮನೆ ಅನ್ಕೊಂಡು ಏನು ಪ್ಯಾಟೆಗೆ ಎಲ್ಲ ಸೇರ್ಕೊಬಿಡ್ತದೋ? ಅಲ್ಲಿ ಒಲೆ ಹಾಕ್ಸೋಳಲ್ಲ. ಬಾ ನಿನ್ನ ನೋಡಂಗಿರ ಕರ್ಕೊಂಡೋದೇನು ದನದ ಕೊಟ್ಟಿಗೆ. ಇನ್ನೇನು ಇವ್ರು ಎಷ್ಟು ದನ ಸಾಕಾರು? ಒಂದು ಎರಡು ಇಕ್ಕೊಂಡವೆ. ಅದು ಹತ್ತಾಗೆ ಬಿಟ್ಬಿಟ್ಟು ಇತ್ತ ಕಡೆಗೆ ಒಂದು ಗೋಡೆ ಹಾಕ್ಸ್ದಂಗೆ ಒಂದು ಒಲೆ ಹಾಕ್ಬಿಟ್ಟು ಅದ್ರ ಪಕ್ಕದಲ್ಲಿ ಅರೆಕಲ್ಲುವೆ ಹಾಕೋನೆ. ಏನಾರ ಬೇಕಾದಾಗ ಹರ್ಕೊಳಕ್ಕೆ ಒಳ್ಕಲ್ಲುವೆ ಹಾಕ್ಸ್ತೀನಿ ಇಂದ. ಅಯ್ಯೋ ಯಾಕೋ ಯಪ್ಪ ಸುಮ್ಕೆ ಎಲ್ಲ ಹಾಕುವೆ ಮಿಕ್ಸಿ ಅದಾಗಲ್ಲ ಅಂದೆ. ಏನಾರ ಅಪ್ಪಿ ತಪ್ಪಿ ಖಾರ ಬೇಕಾದ್ರೆ ಅರೆಕಲ್ಲಿಗೆ ಹರ್ಕೋತಾರೆ. ಚಂದ ಕೇಳಿಸಿತೆ ಅಲ್ಲ ಮರೆ ಎಣ್ಣೆಕ್ಕೆ ಒಳ್ಕಲ್ಲಿರೋದು ಬೇಡ್ರಿ, ಒಂದು ಶಾಸ್ತ್ರ ಸಂಬಂಧ ಗುಡ್ಕಲ್ ಬೇಡ್ರಿ. ಎಲ್ಲದು ಅರೆಕಲ್ಲಲ್ಲಿ ಆದತ್ತೆ. ಏನೋ ಚಟ್ನಿ ಪಟ್ನಿ ಅರೆಕಲ್ಲಲ್ಲಿ ರೋಗು ಹರ್ಕೋಬೋದು. ಖಾರ ಗಿರ ರುಬ್ಬೇಕು ಅಂದರೆ ಒಳ್ಕಲ್ಲಿದ್ರೆ ಸುಲಭ ಅಲ್ವೇ? ನೀನು ಒಳ್ಳೆ ಎಲ್ಲರೂ ಒಂದು ಇಷ್ಟಾಗಲ ಮನೆಯಾಗೆ ಇಷ್ಟಾಗಲ ಜಾಗದಾಗೆ ಏನು ಜಾಗ ಬರೋಂಗೆ ಹೇಳ್ತೀರಲ್ಲ. ಎಲ್ಲರೂ ನೋಡೊಂದು ಹಾಕಿಸ್ರಿ, ಇಲ್ಲ ಅದೆಂಥದ್ದು ಸಿಗ್ತಾವಲ್ಲ ಅವೇ ತಂದು ಇಕ್ಕೊಬಿಡ್ರಿ. ಯವ್ವ ನಂಗೇನು ಹೇಳಿ ಅಲ್ಲ ಅವಳಲ್ಲ ಹುಡುಗಿ ಅವಳಿಗೆ ಅವಳು ತಾನೇ ಎಲ್ಲ ಮಾಡೋದು. ನಾನು ಈಗ ಒಂದು 10 ದಿವಸ ಇದ್ದೇನು. ಕಣವ ಕರೆಂಟ್ ಹೋದಾಗ ಏನು ಮಳಿಯಾಗೆ 24 ಗಂಟೆ ಕರೆಂಟ್ ಇದ್ದತ್ತೆ. ಕರೆಂಟ್ ಹೋದಾಗ ಬೇಡವೇ ಒಂದು ಒಳ್ಕಲ್ಲ ಹಾಕಿಸ್ಕೊ. ಇಲ್ಲೆಲ್ಲ ಹಾಕ್ಸನತ್ತೆ, ಇಲ್ಲೆಲ್ಲೂ ಹಾಕ್ಸೋಕ್ಕಾಗಿಲ್ಲ. ಅದೇ ದಾನದ ಕೊಟ್ಕೆಲೆ ಅದಕ್ಕೊಂದು ಇಷ್ಟಾಗಲ ಹಾಕ್ಸ್ಬೇಕು ಆಯ್ತದೆ ಅಷ್ಟೇ. ಇಲ್ಲ ಇವ್ರನ್ನ ಕೇಳ್ತೀನಿ ಪ್ಯಾಟ್ಗಿಟೆ ಕಡಿಕೋರು ಅದೇ ಸಿಗ್ತಾವಲ್ಲ ಗುಟ್ಕಲ್ಲಾಗೆ ಒಂದಿಷ್ಟಾಗ್ಲದು ಅದು ತಂದು ಇಲ್ಲೆಲ್ಲಾರ ಮಾಡಿಕೊಳ್ಳೋಣ ಅಂತ ಅಷ್ಟೇ. ಈಗ ಅದು ಸುಂದ್ರೆ ತಿರ್ಗಾ ಕುಣಿತಾರೆ ಅವಾಗಲೇ ಎಲ್ಲ ಕೇಳಿದ್ದೀನಿ ಅಂತವ. ಅವ್ರ ಹತ್ರ ಬೈಸ್ಕೊಳ್ಳೋರು ಯಾರು? ಅದೇ ಒಂದು ನೀವು ಹೇಳಿದ್ರಿ ಅಂತೇಳಿ ಸಿಗ್ತದಲ್ಲ ಅದನ್ನೇ ತಂದು ಇಲ್ಲ ಮೂಲೆಯಲ್ಲಿ ಮಾಡಿ ಕಂಡಿಸ್ತೀನಿ. ಮನೆ ಅನ್ಬೇಕೆ ಇರಬೇಕು. ಒಲೆ ಹೆಂಗಸ್ತೀವೋ ಹಂಗೆ ಒಂದು ಗುಂಡ್ಕಲ್ಲು ಇರಬೇಕು. ಸರಿ ಅದೇನೇನು ಹೇಳ್ಬೇಕು ಸೊಸಗೆ ಹೇಳೋ ಎಲ್ಲವೇ ನಾನು ಕಾಪಿ ಮಾಡಿಕೊಟ್ಟೇನು. ನಡೀರಿ ಕೂತ್ಕೊಳ್ಳಿ. ಎಮ್ಮೆ ಅಲ್ಲೋ ಹಸಿನಾಲೆ ಸೀತೆ? ಹಸಿದು ಕಣಕ್ಕೆ ಎಮ್ಮೆ ತೆಲಿತಾರನ ಆ ಪಕ್ಕದ ಮನೆಯವಳು ಅವಮ್ಮ ಕೂಲ್ಗೋಯ್ತಾಳಲ್ಲ ಅಲ್ಲಿ ಹಸ ಕಟ್ಟೋರಂತೆ ಹಾಲು ಹಾಕ್ತಾರಂತೆ ದಿಸವೇ ಪಾಪ ಅಲ್ಲಿಂದಲೇ ತಂದು ಕೊಡ್ತವೆ. ಯಾವ ಹುಡುಗರೇ ಯಾವ ಅಮ್ಮನೆಯ ಯಾರಾರ. ಹಸಿನಾಲ ಅದೇ ನನಗೆ ಒಪ್ಪು, ಎಮ್ಮೆ ಹಾಲು ಬೇಡ ಅದಕ್ಕೆ. ಇಲ್ಲ ಅತ್ತೆ ಮಗ್ಗಿಗೂ ಹಾಕ್ತೀವಲ್ಲ ಹಸಿನಾಲೆ ಬರ್ರಿ. ಇರವ ಇತ್ಲಾಗೆಲ್ಲ ಹೋಗಿ ನೋಡ್ಕೊಬತ್ತೀನಿ. ಈ ಏನೇನು ಮಾಡ್ಸೋನೆ ಅಂತ ನೋಡ್ತೀನಿ. ಸಸಿ ಏನು ಅತ್ತಮ್ಮ ಭಾರಿ ಎಲ್ಲ ಹೇಳ್ಕೊಳಕ್ಕೆ ಬಂದವಳೆ ಅವತ್ತಿಂದ ಇಲ್ದಿರೋದು ಇವತ್ತ. ಏನೋ ಓಲಿ ಬಿಡ್ರತ್ತೆ ಸುಮ್ಕೆ ಯಾಕೆ ಅಂದ್ಕೊಳಕ್ಕೇನು ದುಡ್ಡ ಕಾಸ ಏನೋ ಸದ್ಯ ಕೊಂಕ್ ಮಾತಾಡ್ದಿರ ಅಷ್ಟು ಮಾತ್ರ ಅದು ಮಾಡು ಇದು ಮಾಡು ಅಂತಾರೆ. ಅದಕ್ಕೆ ಖುಷಿ ಪಡ್ಬೇಕಷ್ಟೇಯ. ಉಕ್ಕಣ ಹೇಳವ ನಿಮ್ಮತ್ತೆ ಬರೀ ಕೈ ಬೆಣ್ಣೆ ಕೊಡ್ತಾಳೆ. ನಿಮ್ಮತ್ತೆ ಹಂಗೆ ತಕೊಳ್ಳಿ ನೋಡ್ದ ನಿನ್ನ. ಅಯ್ಯೋ ಬೇಜಾರು ಮಾಡ್ಕೋಬೇಡ ಸೀತೆ, ನನಗೆ ಕೆಳ ಕೂತ್ಕೊಳಕ್ಕೆ ಹಾಕಿಲ್ಲ ಮಂಡಿ ನೋವು ಅದಕ್ಕೆ ಹೇಳಿ ಕೂತೀವಿ. ಇದೇನು ಸಸಿ ನೀನು ಯಾಕೋ ಕಾಪಿ ಕುಡಿತಿಲ್ಲ? ನೀನು ಕುಡಿ. ಅತ್ತೆ ಅವ್ರು ಬರ್ತಾರೆ ಅವಾಗ ಅವರೊಬ್ರಿಗೆ ಮಾಡಬೇಕಲ್ಲ, ಅವಾಗ ಮಾಡ್ಕೊಂಡು ಕುಡಿತೀನಿ ನಾನು ಅವ್ರ ಜೊತೆಲಿ. ಈಗ ನೀವಿಬ್ರು ಕುಡೀರಿ. ಅಯ್ಯ ಅವ್ನು ಬಂದಾಗ ಅವ್ನು ಮಾಡ್ಕೊಟ್ರಾಗಿದ್ದು, ಈಗ ನಮ್ಮ ಜೊತೆಲಿ ನೀನು ಕುತ್ಕೊಂಡು ಕುಡಿಯೋದಲ್ವೇ? ನೀನು ನಿಂತ್ಕೊಂಡು ನೋಡಿಯೇ. ಅಯ್ಯೋ ಅದಕ್ಕೆ ಈಗಿನ ಹುಡುಗರು ಹಂಗೆ ನನ್ನಂಗೆ ನಿನ್ನಂಗೆ ಸುಮ್ಕೆ ಕುಡಿ. ಅವ್ರ ಗಂಡ ಹೆಂಡ್ರು ಜೊತೆ ಕೂತ್ಕೊಂಡು ಕಷ್ಟ ಸುಖ ಮಾತಾಡ್ಕೊಂಡು ಕುಡಿತಾವ ಕಣ. ಓ ಈಗ ನಾನು ಕಣ ಒಂಟಿ ನೀನು ನಮ್ಮ ಅಣ್ಣ ಯಾವಾಗ ನಿನ್ನ ಜೊತೆ ಕುತ್ಕೊಂಡು ಕುಡ್ದಾನು ಹಂಗೆ ನಮ್ಗಳು ಇದು ಹಳೆ ಕಾಲದವು ಮುಕ್ಕೊಳ್ಳು ನಾವು ಈಗಿನವ್ರು ಹಂಗೆ. ಅಯ್ಯೋ ಅತ್ತೆ ಹಂಗೇನಿಲ್ಲ, ಅವರು ಒಬ್ರಿಗೆ ಮಾಡಬೇಕಲ್ಲ ಅವಾಗೇ ಕುಡಿತೀನಿ ಅಂತ. ನಾನು ಊಟ ಮಾಡಿ ಸ್ಯಾನೆ ಹೊತ್ತಾಗಿಲ್ಲ ಅಂತ ಹೇಳ್ದೆ ಅಷ್ಟೇ. ಏನೋ ಯಾವಾಗ ಬೇಕೋ ಕುಡ್ಕೊಳ್ಳೋವತ್ತಿಗೆ ಒಟ್ಟಾಗೆ ಬಾಣ್ತಿ ಚಂದ ಕುಡಿ.
ನನಗೆ ರಾತ್ರಿಗೆ ಏನು ಅಡುಗೆ ಮಾಡಿ ರಾತ್ರಿಗೆ ಬೇರೆ ಏನೇನು ಮಾಡಿ ಅದಕ್ಕೆ ಮಧ್ಯಾಹ್ನ ಮಾಡಿದ್ದೆ ಸಾರದೆ ನಾಳಿಕೆ ಮೊಳಕೆ ಕಾಳು ಕಟ್ಟಿವ್ನಿ ಅದೇ ಮಾಡ್ತೀನಿ. ಮೊಳಕೆ ಕಾಳು ಮಾಡ್ತೀನಿ. ಅಯ್ಯೋ ಆಲೆ ಮೊಳಕೆ ಬಂದವ ಇನ್ನು ಬಂದಿಲ್ಲ ಕಣದಕ್ಕೆ ಯಾಕೆ? ಅಯ್ಯೋ ಈ ತಂಡಿಗೆ ಬೇಗ ಬರೋಕ್ಕಿಲ್ಲ. ಹಂಗೇನಾರ ಬಂದಿದ್ರೆ ನನಗೊಂದು 2 ಅಡಿ ಕೊಡು, ಮನೆಗೆ ತೊಗೊಂಡೋಗಿ ಅದಕ್ಕೆ ಆಲೂಗಡ್ಡೆ ಬಂದು ಕಾಯ್ಕೊಂಡು ಮಾಡ್ಕೊಂಡೇನು ಅಂತವ. ನಾನು ಕಟ್ಟೆಲ್ಲ ಸ್ಯಾನೆ ದಿವಸ ಆಗೋಯ್ತು. ಅದು ಅಲ್ಲದೆಯ ಈ ಚಳಿಗೆ ಮಸಾಲೆ ಮಾಡಿದ್ರೆ ಸಂದಾಕಿರ್ತದೆ ಮೊಳಕೆ ಕಾಳು. ನಾನು ಕಟ್ಟಬೇಕು. ನಾನು ಅದೇ ಈ ತಂಡಿಗೆ ಬರೋಕ್ಕಿಲ್ಲ ಅಂತ ಸುಮ್ಕಾಗಿದ್ದೆ.